1975 ತುರ್ತು ಪರಿಸ್ಥಿತಿಯ 50 ವರ್ಷಗಳ ಕರಾಳ ದಿನಗಳು. ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ಕರಾಳ ದಿನಗಳು. ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ನಡೆಸಿದ ಆ 2 ವರ್ಷಗಳ ಕರಾಳಧಿಯನ್ನು ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಚಿಕ್ಕಬಳ್ಳಾಪುರ ಹಾಗೂ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಸಮಿತಿಯಿಂದ ನೂತನ ಅಧ್ಯಕ್ಷ ಸಿಕ್ಕಲ್ ರಾಮಚಂದ್ರ ಗೌಡ ಅಧ್ಯಕ್ಷತೆಯಲ್ಲಿ 50 ವರ್ಷಗಳ ಕರಾಳ ದಿನಾಚರಣೆಯನ್ನು ನಗರದ ವಕೀಲರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಸಚಿವ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರ ಗೌಡ ಇತರರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಅಧಿಕಾರ ಕಳೆದು ಹೋಗಲಿದೆ ಎಂಬ ಭಯದಿಂದ ಇಂದಿರಾ ಗಾಂಧಿ 1975ರಲ್ಲಿ ತುರ್ತು ಪರಿಸ್ಥಿತಿ ಏರಿದ್ರು. ತುರ್ತು ಪರಿಸ್ಥಿತಿ ಅನುಭವಿಸಿದ 2 ವರ್ಷಗಳ ಕಾಲ ಇಡೀ ದೇಶ ಎಂತಹ ಕರಾಳ ದಿನಗಳನ್ನು ಅನುಭವಿಸಿದ್ರು ಎಂದರೆ ಸ್ವತಂತ್ರ ಭಾರತಕ್ಕಿಂತ ಪರಕೀಯರ ಆಡಳಿತವೇ ಚೆನ್ನಾಗಿತ್ತು ಎನ್ನುವಷ್ಟರ ಮಟ್ಟಿಗೆ ಹಿಂಸೆ ಅನುಭವಿಸಿದ್ರು ಎಂದು ತಿಳಿಸಿದರು. ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಲು ಸಂವಿಧಾನ 352ನೇ ಕಾಲಂನಡಿ ಅವಕಾಶವಿದೆ. ಆದರೆ ಅದು ದೊಡ್ಡ ವಿಪತ್ತುಗಳಾಗಿರಬೇಕು, ಯುದ್ಧ ಸರಿದಾದಂತಹ ದಿನಗಳಾಗಿರಬೇಕು. ಆದರೆ ಅನಾಹುತದೆಂದು ಆಗದೆ ಇಂದಿರಾ ಗಾಂಧಿ ಅಧಿಕಾರದ ದಾಹ ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರುವಂತೆ ಮಾಡಿತು. ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿದ್ರು. ದೇಶದಲ್ಲಿ ಉತ್ತಮವಾದ ರೀತಿಯಲ್ಲಿ ಆಡಳಿತವನ್ನು ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಟೀಕಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಈಗ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ, ಸಂವಿಧಾನ ಅಪಾಯದಲ್ಲಿದೆ ಎಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ನಾಯಕರು ಅಂದಿನ ಘೋಷಿತ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯ ಮರೆತು ಹೋದಂತೆ ತುರ್ತು ಪರಿಸ್ಥಿತಿಯ ಕರಾಳ ಅಧ್ಯಾಯವನ್ನು ಭಾರತೀಯರು ಎಂದಿಗೂ ಮರೆಯಬಾರದು ಎಂದು ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಬೇವಿ ಕೃಷ್ಣ, ನಾಗರಾಜು, ರೂಪಸಿ ರಮೇಶ್ ಅವರನ್ನು ಸನ್ಮಾನಿಸಲಾಯಿತು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ. ಚುನಾವಣೆಯಲ್ಲಿ ಸೋಲಾಯಿತು, ಪ್ರಧಾನಮಂತ್ರಿಗಳ ಸ್ಥಾನ ಬಿಟ್ಕೊಡ್ಬೇಕಾಯ್ತು, ತ್ಯಜಿಸಬೇಕು ಅನ್ನುವಂತ ಒಂದು ವಿಷಯದಿಂದ ಅವರು ವಿಚಲಿತರಾಗಿದ್ದಾರೆ. ಏನು ನಾವು ಇಷ್ಟು ವರ್ಷಗಳ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಬಂತು, ಏನು ನಾವು ಇವತ್ತೆಲ್ಲ ಇವತ್ತು ನಮಗೆಲ್ಲ ಕೂಡ ಆ ಒಂದು ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ, ಏನು ಸಾಮಾಜಿಕ ನ್ಯಾಯ ಇದೆ, ಅಂಥದಕ್ಕೆಲ್ಲ ಕೂಡ ಧಿಕ್ಕರಿಸಿ ತಿಲಾಂಜಲಿಯನ್ನ ಇಟ್ಟು ಅದೇ 14ನೇ ತಾರೀಕು, 24ನೇ ತಾರೀಕು, ಬಹುಶಃ 24ನೇ ತಾರೀಕು ರಾತ್ರಿ ಜೂನ್ 1975 ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾರೆ. ನಮ್ಮ ಸಂವಿಧಾನದ 352ನೇ ವಿಧಿಯನ್ನು ಬಳಸ್ಕೊಂಡು ಎಮರ್ಜೆನ್ಸಿ ಅಂತ ಘೋಷಣೆ ಮಾಡ್ತಾರೆ. ಆ ಎಮರ್ಜೆನ್ಸಿ ಘೋಷಣೆ ಸಾಮಾನ್ಯವಾಗಿ ಯಾವಾಗ ಘೋಷಣೆ ಮಾಡಬೇಕು? ನಮ್ಮ ಇಡೀ ದೇಶ ಯಾವುದೋ ಹೊರದೇಶಗಳ ಜೊತೆ ನಾವು ಯುದ್ಧ ಸಾರಿರುವಾಗ, ಯುದ್ಧದ ಸಮಯದಲ್ಲಿ, ಅಥವಾ ಯಾವುದೋ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ದೊಡ್ಡ ವಿಕೋಪ ಆದಂತಹ ಸಂದರ್ಭಗಳಲ್ಲಿ 2020ರಲ್ಲಿ ನಾವೆಲ್ಲ ನೋಡಿದ್ದೀವಿ, ಲಾಕ್ಡೌನ್ ಮಾಡಿದ್ವಿ. ಅದು ಕೂಡ ಹೆಲ್ತ್ ಎಮರ್ಜೆನ್ಸಿ ಅಂತ ಕರೀತೀವಿ.